ಶರಣಂ ಶರಣಂ ದೇವಿ ಕೃಪಾಕರೆ ಪಾಲಿಸಿಯನ ವರದ ತಾಯಿ ಶ್ರೀ ಗೌರಿ ಪಾಲಿಸಿಯನ ವರದ ಅಮ್ಮ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೆ ಶರಣಂ 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 ತಾಯಿ ಕೃಪಾಕರೆ ತಾಯಿ ಶ್ರೀ ಗೌರಿ ಪಾಲಿಸಿಯನ ವರದ ಅಮ್ಮ ಶ್ರೀ ಗೌರಿ ಶರಣಂ ಶರಣಂ ದೇವಿ ಕೃಪಾಕರೆ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣೆಯ ತೋರಮ್ಮ ಬೆಳಕನ್ನು ಚೆಲ್ಲಮ್ಮ ಕರುಣೆಯ ತೋರಮ್ಮ ಬೆಳಕನ್ನು ನೀಡಮ್ಮ ಶರಣಂ 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 ದೇವಿ ಕೃಪಾಕರೆ ನಿನ್ನೆಯ ಪೂಜೆಗೆ ನಾ ಹೂವನ್ನು ತಂದಿರುವೆ ನಿನ್ನೆ ಪೂಜೆಗೆ ನಾ ಮಲ್ಲಿಗೆ ತಂದಿರುವೆ ಕರುಣಿಸಿ ಕಾಪಾಡಿ ತಾಯಿ ಶ್ರೀ ಗೌರಿ ಕರುಣಿಸಿ ಕಾಪಾಡಿ ಅಮ್ಮ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೆ ಶರಣಂ 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 ತಾಯಿ ಕೃಪಾಕರೆ ದೇವಿ ಕೃಪಾಕರೆ ತಾಯಿ ಕೃಪಾಕರೆ ಸಮುದ್ರ ವಸನ ದೇವಿ ಪರ್ವತ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಅಮ್ಮ ವಿಷ್ಣು ಪತ್ನಿಯಾದ ಮಹಾಲಕ್ಷ್ಮಿಯೇ ಈ ದೀಪಾವಳಿಯ ದೀಪದೊಂದಿಗೆ ನಮ್ಮನ್ನ ಕತ್ತಲೆಯಿಂದ ಬೆಳಕಿನತ್ತ ಮುನ್ನಡೆಸೋ ತಾಯಿ ರೈತನೇ ಈ ರಾಷ್ಟ್ರದ ಸಂಪತ್ತು ಅಂತ ತಿಳ್ಕೊಂಡಿರುವ ನನ್ನ ಪತಿ ಹಾಗೂ ಬೈದನರನ್ನ ಒಳ್ಳೆ ಒಳ್ಳೆ ದಾರಿಯಲ್ಲಿ ಅವರನ್ನು ಮುನ್ನಡೆಸುವಂತೆ ಆಶೀರ್ವದಿಸಮ್ಮ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಸೀತಾ, ಈ ಭೂದೇವಿಯ ಒಡಲಿನಲ್ಲಿ ಉಸಿರಾಡುವ ನಾವೆಲ್ಲ ಧನ್ಯರು ಸೀತಾ, ಧನ್ಯರು. ಅಂತೂ ಈ ಭೂದೇವಿಯೊಂದಿಗೆ ಲಕ್ಷ್ಮೀ ಪೂಜೆ ಮಾಡಿ ಮುತ್ತೈದೆಯರಿಗೆ ಉಡಿ ತುಂಬಿದೆಯಾ? ಮುಗಿಸಿದ್ದೀನಿ ಸ್ವಾಮಿ. ಹಸಿರು ಸೀರೆನಿಟ್ಟು ಶೃಂಗಾರವಾಗಿ ಶೋಭಿಸುತ್ತಿರುವ ಈ ತಾಯಿಯ ಉಡಿ ತುಂಬಿ ಪೂಜೆ ಮಾಡಿದ್ದೇನೆ. ಅದು ಅಲ್ಲದೆ ಮುತ್ತೈದೆಯರನ್ನ ಪ್ರಸಾದಕ್ಕೆ ಹಿಂದಿನ ಮನೆಗೆ ಕಳಿಸಿದ್ದೀನಿ. ಈಗ ನೀವು ನಮಸ್ಕಾರ ಮಾಡೋದೊಂದೇ ಬಾಕಿ ಉಳಿದಿದೆ. ಆಯಿತು ಸೀತಾ. ಸೀತಾ, ಅಮ್ಮ ಮಹಾಲಕ್ಷ್ಮಿ, ಈ ದೀಪಾವಳಿಯ ಬೆಳಕಿನ ಸಂಭ್ರಮದಲ್ಲಿ ನಿನ್ನಲ್ಲಿ ಒಂದು ಹರಿಕೆ ಮಾಡಿಕೊಳ್ಳುವೆನಮ್ಮ. ಮಣ್ಣಿನ ಮಗನಾಗಿ ಚಿನ್ನದ ಬೆಳೆ ತೆಗೆದು ಜಗತ್ತಿಗೆ ಅನ್ನದಾತನೆನ್ನಿಸಿಕೊಂಡಿರುವ ರೈತ ಮಕ್ಕಳನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ, ಮರಣದಿಂದ ಅಮರತ್ವದೆಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ಯಮ್ಮ. ಯಾಕೆಂದರೆ
ಮಳೆಗಾಲ ಚಳಿಗಾಲ ಬೇಸಿಗೆ ಎನ್ನದೆ ಹಗಲಲ್ಲಿ ರಾತ್ರಿ ಎನ್ನದೆ ಹೊಲದಲ್ಲಿ ದುಡಿದು ಸಣ್ಣಾದ ಈ ರೈತ ಆ ಶ್ರೀಮಂತರ ಚಂಚಲ ಲಕ್ಷ್ಮಿಯ ಬಡ್ಡಿಗೆ ತುತ್ತಾಗಿ ತತ್ತರಿಸುವನು. ಅದಲ್ಲದೆ ಈ ಭೂದೇವಿಯು ಸಾಕಷ್ಟು ಬೆಳೆದು ತನ್ನ ಮಹಾಪುರವನ್ನೇ ಹರಸಿ ರಾಶಿಯ ನಿಟ್ಟುಗಳನ್ನ ಈ ಮನೆಯ ತುಂಬ ಒಟ್ಟಿದರು. ಅದೆಲ್ಲ ಕಳ್ಳ ಕದಿಮರು ವ್ಯಾಪಾರಸ್ಥರ ಕೈ ಚಳಕದ ಚಪಲತೆಗೆ ಸಿಕ್ಕು ದರವಿಲ್ಲದೆ ದರಿದ್ರನಾಗಿರುವನು. ಅಂದಾಗ ಈ ಬಂಧನದಿಂದ ಪಾರು ಮಾಡಮ್ಮ ಈ ರೈತ ಮಗನನ್ನು. ಯಾಕೆ ಸ್ವಾಮಿ ಈ ತಾಯಿ ಈ ಲಕ್ಷ್ಮೀ ದೇವಿ ಮೇಲೆ ಇಷ್ಟೊಂದು ಭಾರ ಹಾಕಿ ಮಾತಾಡ್ತಾ ಇದ್ದೀರಲ್ಲ, ಯಾಕೆ? ಭಾರ ಹಾಕಿ ಮಾತನಾಡಲೇಬೇಕಾಗಿದೆ ಸೀತಾ. 4 ವರ್ಷ ಆಯಿತು ಮಳೆಗಾಲ ಹೋಗಿ ಬರಗಾಲದ ಭೀತಿಗೆ ಸಿಕ್ಕು. ಹಣದುಬ್ಬರದ ಈ ಕಾಲದಲ್ಲಿ ಸಾಲದ ಒತ್ತಡಕ್ಕೆ ಸಿಕ್ಕು ನರಳುವ ಈ ರೈತನನ್ನು ಈ ಹಿಂದೆ ಯಾರಾದರೂ ಕಣ್ತೆರೆದು ನೋಡಿದರೆ, ಒಂದು ಪಕ್ಷ ಸರ್ಕಾರ ಕಣ್ತೆರೆದು ನೋಡಿ ಈ ಬಡ ಜನಗಳಿಗೆ ಅಕ್ಕಿ ಗೋಧಿಗಳನ್ನೆಲ್ಲ ಕಳಿಸಿತು. ಅದೆಲ್ಲ ಶ್ರೀಮಂತರೆಲ್ಲ ಸೇರಿಕೊಂಡು ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡಿ ತಮ್ಮ ಹೊಟ್ಟೆ ತುಂಬಿಸಿಕೊಂಡ್ರು. ಅಂದಾಗ ಯಾರ ಆಸರೆಯಿಂದ ಬದುಕಬೇಕು ಈ ರೈತ? ಸರ್ಕಾರದ ಕಣ್ಣಲ್ಲಿಯೇ ಮಣ್ಣೆರ್ಚಿದರೆ ಅಷ್ಟೇ ಏಕೆ, ಅನೇಕ ಜನರು ದನ ಕರುಗಳು ಕೂಳಿಲ್ಲದೆ ಕಟುಕರ ಕಾರ್ಖಾನೆಯ ಪಾಲಾದವು. ಉಳಿದ ದನ ಕರುಗಳಿಗೆ ಸರ್ಕಾರ ನಿರ್ಧರಿಸಿ ಪ್ರತಿ ತಾಲೂಕಿಗೆ 4ರಂತೆ ಗೋಶಾಲೆಗಳನ್ನು ತೆಗೆಯಿತು. ಹೆಸರಿಗಷ್ಟೇ ಗೋಶಾಲೆಗಳಾಗಿ ಆ ಗೋವುಗಳಿಗೆ ಮೇವಿಲ್ಲದಂತೆ ಸಾಯಿಸಿ ಆ ಶ್ರೀಮಂತರೆಲ್ಲ ಸೇರಿಕೊಂಡು ಆ ಮೇವನ್ನೇ ಮಾರಿ ತಮ್ಮ ಹೊಟ್ಟೆ ತುಂಬಿಕೊಂಡ ಆ ಲಾಲು ಪ್ರಸಾದ್ ಅಂತ ಜನ ತುಂಬಿದ್ದಾರಮ್ಮ ಈ ನಿನ್ನ ಜಗದಲ್ಲಿ. ಅಂಥವರಿಗೆ ಒಂದಲ್ಲ ಒಂದು ದಿನ ಶಿಕ್ಷೆ ತಪ್ಪಿದಲ್ಲ. ಶಿಕ್ಷೆ ಹುಚ್ಚಿ, ಶಿಕ್ಷೆ ಶಿಕ್ಷೆ ಯಾರಿಗೆ ಶಿಕ್ಷೆ ಸೀತಾ? ಯಾರಿಗೆ ಶಿಕ್ಷೆ? ಬಡವರಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಲೆಂದು ಸತ್ಯದ ಬೆನ್ನು ಹತ್ತಿದ ಸತ್ಯವಂತರ ಕತ್ತು ಕೊಯ್ಯುವ ಜನ ತುಂಬಿದ್ದಾರಮ್ಮ ಈ ನಿನ್ನ ಜಗದಲ್ಲಿ. ಆ ಸರ್ಕಾರ ನಮ್ಮಂಥ ಬಡ ರೈತರಿಗೆ ಬಡ್ಡಿ ಸಾಲ ಮಾಡಿ ಸುಸ್ತಿಯ ಬಡ್ಡಿಯ ಸಾಲ ಕೊಟ್ಟಿತ್ತು. ಅದೆಲ್ಲ ನಮ್ಮಂಥ ಬಡವರಿಗೆ ಲಾಭವಾಗದೆ ಬಡ್ಡಿ ಆಡುವ ಬಕಾಸುರರಿಗೆ ಲಾಭ ಆಯಿತು. ಅಂದರೆ ಆಗ ಮರ್ಯಾದೆಗೆ ಅಂಜದೆ ತುಂಬಿದವರು ನಮ್ಮಂಥ ಬಡವರು, ತುಂಬದವರೇ ಶ್ರೀಮಂತರು. ಅಂದಾಗ ಯಾರ ಹೆಸರಿಂದ ಬದುಕಬೇಕು ಈ ರೈತ? ಹೋಗ್ಲಿ ಬಿಡಿ ಸ್ವಾಮಿ, ಆ ವಿಷಯ ನಮ್ಗ್ಯಾಕ್ ಬೇಕು? ಆ ದೇವರು ನಮ್ಗೆ ಬಲವಾದ 2 ರೆಟ್ಟೆ ಕೊಟ್ಟಿದ್ದಾನೆ. ಅದಕ್ಕೆ ಆಸೆ ಪಡದೆ ಈ ಪ್ರಪಂಚದಲ್ಲಿ ನಾವು ದುಡಿದು ಬದುಕೋಣ. ಆಸೆ ಮಾಡುವವೆಲ್ಲ ವಿಷಯ ಸೀತಾ, ಆಸೆ ಮಾಡುವವಲ್ಲ. ಈ ವಿಷಯದಲ್ಲಿ ಈ ನನ್ನೆಲ್ಲ ಕುಳಿತ ಜನ ತಿಳಿದುಕೊಳ್ಳಬೇಕಾದ ವಿಷಯವಿದೆ. ರೈತರೆಲ್ಲ ಒಗ್ಗಟ್ಟಾಗಿ ರಟ್ಟೆ ಮುರಿದು ತುಡಿದು ಈ ಜಗತ್ತಿಗೆ ಅನ್ನ ಹಾಕುತ್ತಿರುವಾಗ ಈ ಸರ್ಕಾರ ನೀಡುವ ಆರೋಗ್ಯ ಯಶಸ್ವಿನಿ ಕಾರ್ಡ್, ಆ ರೇಷನ್ ಕಾರ್ಡ್ನ ಲಾಭ ನಮ್ಮಂಥ ಬಡವರಿಗೆ ಲಾಭವಾಗದೆ ಆ ಕಳ್ಳ ಕದಿಮರಿಗೆ ಲಾಭವಾಗದರೆ ಎಲ್ಲಿಗೆ ಹೋಗಬೇಕು ಈ ರೈತ? ಅಷ್ಟೇ ಏಕೆ, ಈ ಶ್ರೀಮಂತರ ಈ ಜಗದಲ್ಲಿ ಸರ್ಕಾರ ನೀಡಿದ ಪ್ರತಿಯೊಂದನ್ನು ಪಡೆದುಕೊಂಡ ಈ ಬಡವ ಕೊನೆಗೆ ಯಾರ ಆಸೆಯಿಲ್ಲದೆ ಬದುಕುವ. ಹೌದು ಸ್ವಾಮಿ, ನಿಮ್ಮ ಮಾತು ನಿಜ ಇದೆ. ಈ ಮೋಸ ವಂಚನೆ ಎಲ್ಲ ಮರೆಯಾಗಿ ರೈತ ಬೆಳೆದ ಬೆಳೆಗೆ ಸರಿಯಾದ ದರ ದೊರೆತರೆ ಈ ರೈತ ದೊರೆಯಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಹೋಗ್ಲಿ ಬಿಡಿ ಅದೆಲ್ಲ. ಬಹುಶಃ ಮುತ್ತೈದೆಯರು ಊಟ ಮುಗ್ದಿರಬಹುದು. ಬನ್ನಿ, ನೀವು ಕೂಡ ಊಟ ಮಾಡಿದ್ರಂತೆ. ನಿಲ್ಲಿ ನನ್ನಲ್ಲಿ ಈ ಲಕ್ಷ್ಮೀ ಪೂಜೆಯ ಉಲ್ಲಾಸದಲ್ಲಿ ಹಾಗೆಯೇ ಹೊರಟಿರುವ ಮೆಲ್ಲನೆ ಬಾ ಈ ನಲ್ಲೊಂದಿಗೆ ಹಾಡು ನಲಿಯಲು. ಏನ್ರಿ
ಈಗಲೂ ನಿಮಗೆ ಹಾಡಿನ ಚಿಂತೆ? ಹೌದು ಸೀತಾ, ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ನುಡಿಯೋ ಏನಿನ ಸಿಹಿಯೋ, ನಡೆಯುವ ಹಾದಿಯೋ ಹೂವಿನ ಹಾದಿಯೋ, ಅನುರಾಗ ಅನುಗಾಲ ಅನುರಾಗ ಶುಭಯೋಗ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಮಾಸಗಳೆಲ್ಲ ಹೊಸ ಮಧು ಮಾಸವೇ, ರಾತ್ರಿಗಳೆಲ್ಲ ಮೊದಲನೇ ರಾತ್ರಿ. La 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 la
ಹುಡುಗುವ ರುದ್ರ ಮಡ 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 ಮರುಗ ಭದ್ರ ಗದಗ ಗದಗ ಇಸುವ ರುದ್ರ ರುದ್ರ. ಅಣ್ಣ, ಅತ್ತಿಗೆ, ಮೈದ
ಮೈದಿನ ಈಗ ಬಂದೇನಪ್ಪ? ಹೌದು ಅತ್ತಿಗೆ, ಈಗಲೇ ಬಂದೆ. ಇದೇನಪ್ಪ ಸಹೋದರ, IPS ಪರೀಕ್ಷೆ ಬರೆಯಲು ಹೋದು ನೀನು ಮಣ್ಣಿನ ಮಗನಂತೆ ರೈತರ ವೇಷ ಹಾಕಿಕೊಂಡು ಬಂದಿರುವಲ್ಲ, ಏನ್ ಸಮಾಚಾರ? ನಿಜವಾಗ್ಲೂ ಮಣ್ಣಿನ ಮಕ್ಕಳೇನೋಣ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು ಗಾದೆ ಮಾತಿದೆ. ರೈತನೇ ರಾಷ್ಟ್ರ ಸಂಪತ್ತೆಂದು ಖಾಕಿ ಖಾದಿ ಕಾವಿಗಳಲ್ಲದೆ ಸಂತ ಶರಣರ ಜ್ಞಾನಿಗಳು ಕೂಡ ನುಡಿದಿದ್ದಾರೆ. ಒಕ್ಕಲಿಗ ಒಕ್ಕದಿದ್ದರೆ ಸಿಕ್ಕುವುದು ಈ ಜಗವೆಲ್ಲ ಅಂದಾಗ ಒಕ್ಕಲಿಗನೇ ಮೇಲೆಂದು ಈ ವೇಷ ಧರಿಸಿಕೊಂಡು ಲಕ್ಷ್ಮೀ ಪೂಜೆಗಾಗಿ ಓಡೋಡಿ ಬಂದೆ ಅಣ್ಣ. ಸಂತೋಷ ಸಹೋದರ, ಸಂತೋಷ. ನಿನ್ನ ಈ ನುಡಿ ಕೇಳಿ ಈ ಗಂಡದೆ ರೈತನ ಭೀತಿಯೇ ಬಿಟ್ಟೋಯ್ತು. ಹಾ, ಮೊದಲು ಲಕ್ಷ್ಮೀ ಪೂಜೆ ಮುಗಿದಿದೆ, ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳಪ್ಪ. ಆಯ್ತಣ್ಣ, ಈ ತಾಯಿಯ ಜೊತೆ ನಿಮ್ಮ ಆಶೀರ್ವಾದ ನನಗೆ ಮುಖ್ಯವಾಗಿದೆ. ನೀವು ಆಶೀರ್ವಾದ ಮಾಡಿ ನನಗೆ. ಎದ್ದೇಳು ಸಹೋದರ, ಎದ್ದೇಳು. ನಮಗೆ ಭಾರತಾಂಬೆ ಜನ್ಮ ನೀಡಿದ ಈ ಭಾರತಾಂಬೆಯು ರೌಡಿಗಳ ಹೊಡೆತಕ್ಕೆ ಸಿಲುಕಿ ನಿರಾಶೆ ಎಂಬ ನಿಟ್ಟುಸಿರಿನಿಂದ ಬಳಗಿ ಲಂಚವೆಂಬ ಸರಪಳಿಯಿಂದ ಕಟ್ಟಿಸಿಕೊಂಡು ಸದಾ ನಗುತ್ತಿದ್ದಾರೆ. ಮುಂದೊಂದು ನಿನ್ನ ನ್ಯಾಯವೆಂಬ ಖಡ್ಗದಿಂದ ಸರಪಳಿಯನ್ನು ಕತ್ತರಿಸಿ ಹಾಕಿ ಸದಾ ಕತ್ತಲೆಯಲ್ಲಿ ನೆರಳುತ್ತಿರುವ ತಾಯಿಗೆ ನ್ಯಾಯದ ಪುನರ್ಜನ್ಮ ಕೊಡು ಅಂದಾಗ ನೀ ನನ್ನ ತಮ್ಮನಾಗಿ ಜನಿಸಿದ್ದಕ್ಕೆ ಸ್ವಾರ್ಥಕ. ಇದೇ ನನ್ನ ಬಲವಾದ ಆಶೀರ್ವಾದ ತಮ್ಮ. ಹೌದಪ್ಪ ಮೈದಿನ, ಇಂದಿನ ಈ ರೈತರು ಬೆಳೆದ ಮಾಲೆಲ್ಲ ಕಳ್ಳ ಖದಿಮ ವ್ಯಾಪಾರಸ್ಥರ ಪಾಲಾಗಿ ದುಷ್ಟ ರಾಜಕಾರಣಿಗಳ ಆ ದಬ್ಬಾಳಿಕೆ ಹೊಡೆತಕ್ಕೆ ಆ ಅಧಿಕಾರಿಗಳ ಬೊಕ್ಕಸದ ರಾಕ್ಷಸರಾಗಿ ಈ ನಾಡತಾಯಿಯನ್ನೇ ಮಾರಲು ಹೊರಟಿದ್ದಾರೆ. ಅಂಥ ದುಷ್ಟರಿಗೆ ನೀನು ದಕ್ಷ ಅಧಿಕಾರಿಯಾಗಿ ಬರಬೇಕು. ಇದೆಯಪ್ಪ ನಮ್ಮ ಹಂಬಲದ ಆಸೆ. ಆಯ್ತು ಅತ್ತಿಗೆ, ಆಯ್ತು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಬ್ಬ ಪೊಲೀಸ್ ಅಧಿಕಾರಿ ಆದರೆ ಕಂಡ ಹೆಂಡದಿಂದ ಕಂಡವಳಿಗೆ ಕೈ ಮಾಡಿ ಬಂಡತನದಿಂದ ಪುಂಡನೆಂದು ನಡೆದ ಅವನ ರುಂಡನೆ ತೆಗಿತೀನಿ. ಶ್ರೀಮಂತಿಕೆ ದರ್ಪದಿಂದ ಬಡವರು ಒದ್ದಾಳುವ ಆ ರೌಡಿಗಳಿಗೆ ನಾಗಸರ್ಪವಾಗಿ ಹಣದ ಬಲದಿಂದ ಧರ್ಮದ ಜ್ಯೋತಿ ಹರಿಸಿ ಅರಸನೆಂದು ಆನೆ ಹತ್ತಿದ ಕುಂಡಿಗೆ ನಾ ಯಮನಾಗಿ, ಹೆತ್ತ ತಾಯಿಯ ಕತ್ತು ಕೊಯ್ಲ ಹೊಟ್ಟ ತಾಯಿ ಗಂಡ್ರಿಗೆ ನಾ ಪುಂಡು ಪರಶುರಾಮನಾಗಿ, ಸತ್ಯ ಎಂಬ ಕೀರ್ತಿ ಶಿಖರದ ಮೇಲೆ ಮಮತೆ ಎಂಬ ಹಣತೆ ಇಟ್ಟು ಮಮಕಾರ ಎಂಬ ಎಣ್ಣೆ ಹಾಕಿ ಶ್ರದ್ಧೆ ಎಂಬ ಬತ್ತಿ ಒರೆಸಿ ನಿಮ್ಮ ಹೆಸರು ತಾರಿದ್ದರೆ ನನ್ನ ಹೆಸರು ಬಲಭೀಮನೇ ಅಲ್ಲ. ಇದು ನಿಮ್ಮ ಪಾದದಾಡೆಗೋ ಸತ್ಯ. ಸಹೋದರ, ಈ ನಿನ್ನ ನಿರ್ಧಾರದ ನುಡಿ ಆ ಶಿವನಡಿಗೆ ಇರಬೇಕಾದರೆ ಕಚ್ಚಿ ಕೈ ಬಾಯಿ ಈ ಮೂರನ್ನು ನಿಚ್ಚೆಯಲ್ಲಿರಿಸಿಕೊಂಡು ಕಾಡನ್ನೇ ಕದ್ದು ನಾಡನ್ನೇ ನಡಗಿಸಲು ಹೊರಟ ಕಾಡುಗೊಳ್ಳ ವೀರಪ್ಪನನ್ನು ಗುಂಡಿಕ್ಕಿದ ನಮ್ಮ ಕರ್ನಾಟಕದ ಹೆಮ್ಮೆಯ ಪೊಲೀಸ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಹಾಗೂ ನಮ್ಮ ಶಂಕರ್ ಬಿದ್ರಿ ಅಂತ ದಿಟ್ಟ ಪೊಲೀಸ್ ಅಧಿಕಾರಿಗೆ ಕೀರ್ತಿಶಾಲಿಯಾಗಪ್ಪ. ಆಯ್ತಣ್ಣ, ಇದಕ್ಕೆಲ್ಲ ನಿನ್ನ ಆಶೀರ್ವಾದವಿದ್ದರೆ ಈ ನಾಡಿನ ದುಷ್ಟರ ಹಣಿಮರನೇ ಬದಲಾಯಿಸ್ತೀನಿ. ಅಷ್ಟೇ ಏಕೆ, ಕಾಕಿ ಅಂದರೆ ಕಾನೂನನ್ನೇ ಪಾಲಿಸಿ ಅಂದರ್ಥ. ಲಂಚದ ಆಸೆಗಾಗಿ ಕಾನೂನನ್ನೇ ಮರೆತು ಕೀರ್ತಿಗೆ ಮಸೆ ಬೆಳೆದು ಎಷ್ಟೋ ಜನರು ಲೋಕಾಯುಕ್ತರ ಬಲೆಗೆ ಬಿದ್ದು ಅಧಿಕಾರ ಕಳೆದುಕೊಂಡು ಭ್ರಷ್ಟರಾಗಿದ್ದಾರಪ್ಪ. ಅವರಂತೆ ನೀನಾಗದೆ ಅವರಂತೆ ನೀನಾಗದೆ ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರಾಮಾಣಿಕ ಲೋಕಾಯುಕ್ತ ಅಧಿಕಾರಿ ಸಂತೋಷ ಹೆಗಡೆಯಂತೆ ಬಾಳು. ಇದೇ ನನ್ನ ಛಲ. ಆಯ್ತಣ್ಣ,
ಅಡಿಗಡಿಗೂ ನಿಮ್ಮ ನುಡಿ ಪಾಲಿಸಿ ದಳ ಸರ್ಕಾರದ ಸೇವಕನಾಗಿ ನಿಮ್ಮ ಹೆಸರು ತರ್ತೀನಿ. ಇದು ನನ್ನ ಮಾರುತಿ ಸಾಕ್ಷಿಯಾಗಿಯೂ ಸತ್ಯ. ಹಾ, ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಕೂಡ ಹಾಡೋಣ ಬನ್ನಿ. ಮನೆಯಲ್ಲಿ ಹೋಗಿರೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ಹೋಗಿರೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಿನ ಸವಿಗೋಡಿರೋ ಪ್ರೀತಿಯ ಪರಮಾನ, ಪ್ರೀತಿಯ ಜಮಾನ. ಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ನನ್ನನು ತಾಯಿಯಾದನು ನೋಡಿರಿ. ಹಾಡೋ ಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ನನ್ನನು ತಾಯಿಯಾದನು ನೋಡಿರಿ. ಈ ಕಂಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ಹೋಮಲಿ. ಲಾಲ 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 ಸರಿ, ಹಾಗಾದ್ರೆ ಬನ್ನಿ ಆಯ್ತು, ನಡ್ರಿ ಅತ್ತಿಗೆ. ಪ್ರಸಾದ ಸ್ವೀಕರಿಸುವಂತೆ. ನಡೆ ಸೀತಾ. ನಿಲಗಡ ಹುಡುಗೆ ಒಡಗ ಖರಾಬ, ವಾಸು ಖರಾಬ, ಸುಮ್ಮನೆ ಒಡಗ ನಿಲಗಡ ಹುಡುಗೆ ಒಡಗ. ಕಾನುಗಳು ರೌಡಿಗಳು ಬಿದ್ದಾನವ್ರೆ, ನನ್ನ ಭೇಟಿ ಮಾಡೋಕೆ ಮುಗಿ ಬಿದ್ದವ್ರೆ. ಬೀಡಲ್ಲಿ ನನ್ನ ಕಿಂಗು ಅನ್ನವ್ರೆ, ನನ್ನ ಕಳಗೊಂಡು ನೀಕ್ವೇನು ಆಗೋ ಬಾರಿ. ಇನ್ನು ಕರದಲ್ಲಿ ಬರ್ತೀನಿ ನಡಿ ನಾರಡಿ, ನಾನು ಮಾಡ್ತಾ ಇಲ್ಲ ಕಡೆ ಈಗ ಕಾಮಿಡಿ. ಅದು ಹೆಸರ ಬೇಡ ಗೊತ್ತಲ್ಲ ನಾನು ರೌಡಿ, ಈಗ ತಪ್ಪಿ ನಾನು ಬ್ಯಾಡ ಅಂದ್ರೆ ಎಲ್ಲ ಪುಟಿ ಪುಟಿ. ವಾಸು ಖರಾಬ, ಸುಮ್ಮನೆ ಒಡಗ ನಿಲಗಡ ಒಡಗೆ ಒಡಗ. ಆಶೆ ಆಶೆ ದುರಾಶೆಯೇ ದುರಂತಕ್ಕೆ ಕಾರಣವೆಂದು ಅರ್ಥಪೂರ್ಣ ಗಾದೆಯ ಮಾತಿದ್ದರು. ಸ್ವಾರ್ಥಕ್ಕೋಸ್ಕರ ವ್ಯರ್ಥ ತನ್ನ ಅರಮನೆಗೆ ನನ್ನನ್ನು ಆಗಮಿಸಿಕೊಂಡನಲ್ಲ ಆ ಚಕ್ರವರ್ತಿ ಚಂದ್ರೇಗೌಡ. ನಿನ್ನ ಸಾಧನೆಗಾಗಿ ಬಡವರನ್ನು ಕಪ್ಪಳಿಸಿ ಏನೆಲ್ಲವನ್ನು ದಕ್ಕಿಸಿಕೊಂಡ ನಿನ್ನ ಬಂಡತನಕ್ಕೆ ನಾನೇ ಶಿಡಿಗೊಂಡಾಗಿ ಬಂದಿರುವೆ. ಆ ನಿನ್ನ ಸಿರಿತನಕ್ಕೆ ಚಂದ್ರೇಗೌಡ, ನೀನು ನನ್ನ ಸೋದರ ಮಾವನಾಗಿ ನೀನೆಂತ ಹಣದ ಬೆಟ್ಟವನ್ನೇ ಕಟ್ಟಿಕೊಂಡರು ಸೋದರ ಮಾವ ಸಾಕಿದ ನಾಯಿಯ ಸಮಾನ. ಆ ಸಾಹಸ ಮಾಡಲೆಂದೇ ನಿನ್ನ ಸರ್ವ ಆಸ್ತಿ ಕದಿಯಲಿಕ್ಕೆ ಕರಿನಾಗರನಾಗಿ ಬಂದಿರುವೆ. ಆ ನಿನ್ನ ಗರ್ಭಗುಡಿಯ ದೇವರು ನಾನಾಗಿ
ವರ ಪಡೆದು ಬಂದ ಆ ನಿನ್ನ ಶ್ರೀ ಲಕ್ಷ್ಮಿಯನ್ನು ಶೆರೆ ಹಿಡಿದು ಕಣ್ಣಲ್ಲಿ ನಕ್ಷತ್ರದಂತೆ ಮಿನುಗುತ್ತಿರುವ ಆ ನಿನ್ನ ಮೀನಾಕ್ಷಿ ಸರೋಜಿಗೆ ವರನಾಗಿ ಸಕಲ ನಿನ್ನ ಆಸ್ತಿಗೆ ಸರ್ವಾಧಿಕಾರಿ ನಾನು ಆಗದಿದ್ದರೆ ನನ್ನ ಹೆಸರು ಇಂದ್ರ 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 ಪದವಿ ಬಯಸಿದ ನರೇಂದ್ರನೇ ಅಲ್ಲ. ಗಡಿಲೆ ಮಾಡಿದ್ರೆ ಲೈಫಿಲ್ಲ ರೌಡಿ ಸಮ್ಮಲ್ಯಾರು ಆಗಲ್ಲ ರತ್ನ ನೋಡಿ ನಾನಿದ್ದೆ ಮಾಡಲ್ಲ ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಉಳಿಸಿಕೊಡಲ್ಲ. ನಿಂತಿರುವ ನನಗೆ ನೀ ಎದುರಾಗಿ ನಿಂತ ಮೇಲೆ ಗರಗದ ಅಂಚಿನಿಂದ ಬಾನಂಚಿನ ಕುಂಚಿನಿಂದ ನಿನ್ನನ್ನು ಇಂಚಿಂಚಾಗಿ ಕತ್ತರಿಸಲಾಗುತ್ತದೆ. ಈ ನಿನ್ನ ಶರೀರವನ್ನು जन दूर न जाना ओ जन जना प्यार न बनत मुहात मई तुम्हें सनम. ಬೆಲಭೀಮಾ ಇನ್ನ ಮೇಲೆ ನಿನ್ನ ಗತಿ ಅದೋ ಗತಿ. ಕೈ ಕೈಯ ಹಿಡ್ಕೊಂಡ ತಿರುಗಾಡಿ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಬಸವ ಬಂಡಿಯ ನೇರೋ ಶಿವನ ಶಿವಪಾರ್ವತಿಯರು ಬರುವಾಗ ಬಾಡಿದ ಮಲ್ಲಿಗೆ ಚಿಗರ್ಯಾವ ಅದ್ದಂಗ ಈ ರೈತ ಬರುವಾಗ ಬಾಡಿದ ನಾಟಿಗೆ ಚಿಗರ್ಯಬೇಕು. ಹಂಗ ನಾ ಇವತ್ತು ರೋಹಿಣಿ ಮಳಿ ಬರೋಕಿತ ಮೊದ್ಲ ಕುರಿಗೆ ಪೂಜೆ ಮಾಡಿ ಬೀಜ ಹಾಕಬೇಕು ಅಂದ್ರ ಮಗ್ಗಲದಾಗ ಒಂದು ಮಡದಿ ಇಲ್ರಿ, ಮಡದಿ ಬೇಕಂತ ಹೇಳಿ ನಾನು ಹಡದವನ್ನ ಕೇಳಾಕ ಹಿಡಿದ ಕಟಿಲಕ್ಕ ಬರ್ತಾಳ. ಇರ್ಲಿ ಇಂದೊಂದು ಸಮಯ ನೋಡ್ಕೊಂಡ